ಕರುಣ ಮಾಧವ ಕರುಣಾನಿಧಿ ಮಾಧವ 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 ಹೇ ದಯಾಮಯ ಭಕ್ತರಾದ ನನ್ನನ್ನು ಕಾಪಾಡು ತಂದೆ ಕಾಪಾಡು. ಅಯ್ಯ ರೇ ಸೋಬಗು ಸೋಬಗು. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಾರನ ವಯವ ವಂದಿತ ದುರದಿ ಕಡಿವೆ ದುರುಳರ ಶಿರ. ಬಂದೆ ನಿಂದು ದ್ವಾರಕಾಪುರಕ್ಕೆ ಪಾಂಡು ತನ್ನಯ್ಯರ ದೂರಾದಿ ಜಯಿಸುವೆ ಭಾವನಾತ್ಮಕ ಹರಿಯ ಬಯಸುವೆ. ಪಾಂಡು ತನ್ನಯ್ಯರ ದೂರಾದಿ ಜಯಿಸುವೆ ಭಾವನಾತ್ಮಕ ಹರಿಯ ಬಯಸುವೆ. ಪಾಪಿ ಪಾಂಡು ತನ್ನಯ್ಯರ ಶಿರಗಳ ಪಾಪಿ ಪಾಂಡು ತನ್ನಯ್ಯರ ಶಿರಗಳ ದುರಾತ್ಮರನ್ನು ತರಾತರದಿ ವಧಿಸದೆ ಬಿಡುವೆನು ಜಗದಳು. ದುರಾತ್ಮರನ್ನು ತರಾತರದಿ ವಧಿಸದೆ ಬಿಡುವೆನು ಜಗದಳು. ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಾರನ ವಯವ ವಂದಿತ ದುರದಿ ಕಡಿವೆ ದುರುಳರ ಶಿರ. ಬಂದೆ ದ್ವಾರಕಾಪುರಕ್ಕೆ ಏನು ಅಂದವು ಮಾಧವನ ರಮನೆ ಎನ್ನ ಮನವನು ಸೂರ್ಯಗೊಳಿಸಿದೆ. ಬಲೆ ಮಾಧವ ಏನು ಅಂದವು ಮಾಧವನ ರಮನೆ ಎನ್ನ ಮನವನು ಸೂರ್ಯಗೊಳಿಸಿದೆ. ಎತ್ತ ನೋಡಲು ಮುತ್ತಿನ ತೋರಣ. ಬಲೆ ಮಾಧವ ಎತ್ತ ನೋಡಲು ಮುತ್ತಿನ ತೋರಣ. ಮನಕಾನಂದವು ಬೀರುತ್ತಲಿರುವುದು ಮಾಧವನ ರಮನೆ. ಮನಕಾನಂದವು ನುಡಿರುತ್ತಲಿರುವುದು ಮಾಧವನ ರಮನೆ. ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಾರನ ವಯವ ವಂದಿತ ದುರದಿ ಕಡಿವೆ ದುರುಳರ ಶಿರ. ಬಂದೆ ಬರದಿ ಬಂದೆ ಬರದಿ ಬಂದೆ ದ್ವಾರಕಾಪುರಕ್ಕೆ. ಏನಿ ಶಯನಾಗಾರದ ಕಲಾಕೃತಿ ಹಬ್ಬ. ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು ಅವು ಅವು. ಏನಿ ಮಣಿದೀಪಗಳ ಸಾಲು ಸಾಲು. ಅಬ್ಬಾ, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಸೇನಾಗ್ರಹ. ಓಹೋ, ಏನಿ ಮಣಿಮಯವಾದ ಹಾಸುಗಂಬಳಿ, ಚಿತ್ರ ವಿಚಿತ್ರ ವೈವಿಧ್ಯಮಯ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಗೋಮೂದಿಗಳಿಟ್ಟು ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡೆ ಎಲ್ಲ ಚಿಂತ ಚಾಂಚಲ್ಯಗೊಳಿಸಿ
ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಗಳ ಭಾವಭಂಗಿಗಳ ಮಧುರ ಮಿಲನ ಭಾವಪ್ರೋಷಣದೆ ಚಚೆ ನನಗೆ ತರದ ಭ್ರಾಂತಿ. ಚತುಸ್ಸಮುದ್ರಧರಣಿ ಸಾಮ್ರಾಜ್ಯ ಪಟ್ಟಭದ್ರನಾಗಿ ಧರಣಿ ಸಂಪತ್ತುಗಳಿಗೆ ಬದ್ಧಾಳ್ತಪತಿಯಾಗಿ ಸಕಲ ರಾಜಾದಿರಾಜರಿಂದ ಜೈ ಜೈ ಎಂದು ಜಯಂಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ಆಪ್ತಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠತನಾಗಿ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸವನ್ನೇರಿ ರಾರಾಜಿಸಬೇಕಾಗಿರೋ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಧುವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕೂಡು. ಓಹೋ ಶಿಲಾಬಾಲೆಯರು, ಇದೇನಿದು ನಯನ ಮನೋಹರವಾದ ಈ ಸುಂದರ ಶಿಲಾಬಾಲೆಯರ ಭಾವಭಂಗಿಗಳು. ಹಬ್ಬಾ ಬೆಳ್ಳಿಯಂತೆ ಬೆಳಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೇಸಳಿನಂತ ನೀಳನಾಸಿತ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಹಾಸ, ಭಾವಪ್ರೋಷಣ ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ ಅರೆಬೆತ್ತಲೆ ತೋರುವ ಈ ಬಾಲಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಕರ್ಯವೇನು, ಸೊಬಗೇನು, ಆಹಾ ಸೌಂದರ್ಯವೇನು. ಇವರನ್ನೆಲ್ಲರನ್ನೊಮ್ಮೆ ಒಂದು ನೋಡುತ್ತಿದ್ದರೆ ಬಿಗಿದಬ್ಬಲೆ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಅಬ್ಬಾ ಕುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗಧಾಧೀರ ಪ್ರಚಂಡ ಘೋರ, ರಣರಂಗಧಾಧೀರ ಪ್ರಚಂಡ ಘೋರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ,
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರು ಕರದಳು ಗದೆಯಂ ಪಿಡಿದಿಹದೀರ ಶರೀರವು ಮಾದಿಸಿದ ಹುಲಿಯಾಕಾರ ಕರದಳು ಗದೆಯಂ ಬಿಡಿದಿಹದೀರ ಶರೀರವು ಮಾದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಆ ಆ ಪುರಿ ಮೀಸೆಯೊದರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ನನಗೆ ತರದ ಮತಿಭ್ರಮೆ ಅಥವಾ ಕನಸೆ ಇರಲಿ, ಇದೆಲ್ಲವೂ ಕೃಷ್ಣನ ಮಾಯಲ್ಲದೆ ಬೇರೆಯಲ್ಲ. ಇರಲಿ. ಓಹೋ ಸಾತ್ವಿಕಿ, ಎಲ್ಲಿ ಕೃಷ್ಣನು? ಕುರ್ರಾಜ, ಶ್ರೀಕೃಷ್ಣ ಪರಮಾತ್ಮನು ನಿಲ್ಲಿಸುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವನು. ಈ ಪೀಠದಲ್ಲೇ ಕುಳಿತುಕೋ. ಒಂದು ಮಾತಿದೆ ಸಾತ್ವಿಕಿ. ಅದೇನು ಹೇಳು ಕುರ್ರಾಜ. ನಮಗೂ ಪಾಂಡವರಿಗೂ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಸಾತ್ವಿಕಿ. ಕುರ್ರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀರರು. ಆತನು ಎಲ್ಲಿರೋನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವರ ಘನ ಸೈನ್ಯವು ನಮಗೆ ಸೇರಿದಂತೆ ಸರಿ ಅಲ್ಲವೇ ಸಾತ್ವಿಕಿ? ಹೌದು ಕುರ್ರಾಜ. ಓಹೋ, ಆಹಾ, ಕೃಷ್ಣನು ನಿದ್ರಿಸುತ್ತಿರುವನು. ಕೃಷ್ಣನು ನಿದ್ರಿಸುತ್ತಿರುವನಲ್ಲಯ್ಯ. ರಾಜ್ಯ ಕೋಶಾದಿಗಳನ್ನು ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಸುಖತಲ್ಪನದಲ್ಲಿ ಲೀನನಾಗಿರುವನಲ್ಲ ಈ ಕಪಟಿ ಕೃಷ್ಣನು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ಅನೇಕ ಒಡತಿಯರೊಳು ನೆಲೆದು ಗೋವುಗಳನ್ನು ಕಾದು ತನು ನಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ ಇರಲಿ ಇರಲಿ, ಕೃಷ್ಣನು ಎಚ್ಚರವಾಗುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು.
ಇದು ಪಾದಪಾಶ್ವ. ಚಲದೋ ದಂಡ ಗದಾದಂಡ ಪ್ರವೀಣನು, ಹರಿವೀರ ಭಯಂಕರನು, ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾಗಿ ರಾರೈಸಬೇಕಾಗಿರುವ ನಾನು ಈ ಗೋಪಾಲಕರ ಪದದಡಿಯಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಅದು ಏ ಮಾಧವ ಮಧುಸೂದನ ಈ ದಿನ ನಾಮುರೆ ಕೇಳಿಸದೆ ವಾಸುದೇವ ಪರಮಾತ್ಮ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ನಾಮುರೆ ಕೇಳಿಸದೆ ಈ ದಿನ ನಾಮುರೆ ಕೇಳಿಸದೆ ಪರಮಾತ್ಮ ವಾಸುದೇವ ಪರಮಾತ್ಮ ವಾಸುದೇವ ಜನಾರ್ದನ ಎಂದಿಗೂ ಕರುಣಿಸಿ ಕಾಯುವ ತಂದೆ ಎಂದಿಗೂ ಕರುಣಿಸಿ ಕಾಯುವ ತಂದೆ ನಿನ್ನ ನೋಡಲೆಂದೇ ನಾ ಓಡಿ ಬಂದೆ ನಿನ್ನ ನೋಡಲೆಂದೇ ನಾ ಓಡಿ ಬಂದೆ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ನಾಮುರೆ ಕೇಳಿಸದೆ ಈ ದಿನ ನಾಮುರೆ ಕೇಳಿಸದೆ ಪರಮಾತ್ಮ ವಾಸುದೇವ ಜನಾರ್ದನ ಪರಮಾತ್ಮ ವಾಸುದೇವ ಜನಾರ್ದನ ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ನೆನೆಸುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ನೆನೆಸುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ದಿನರ ಸಲಗುವ ಜಾನವ ವಯರಿ ಪರಮಾತ್ಮ ವಾಸುದೇವ ದಿನದ ಸಲಗುವ ಜಾನವ ವಯರಿ ಜಾನವೇ ಮಾಡೋ ದಯ ತೋರು ಅರಿಯೇ ಜ್ಞಾನವೇ ಮಾಡು ದಯ ತೋರು ಅರಿಯೇ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ನಾಮುರೆ ಕೇಳಿಸದೆ ಈ ದಿನ ನಾಮುರೆ ಕೇಳಿಸದೆ 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 ಸಾತಕಿ ಎಲ್ಲಿಂದ ನನ್ನ ಪ್ರಾಣ ಸಕನು ಇನ್ನೆಲ್ಲಿಯ ಪ್ರಾಣ ಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಯಾಕೆ ಏನಾಯ್ತು ಸಾತಕಿ? ಅದನ್ನು ನನಗೆ ಹೇಳಲು ಬಾಯಿಲ್ಲ, ನೀನೇ ನೋಡು.
ನೋಡು, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿದ್ದಾನೆ. ಇನ್ನು ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ಚರ್ಯವನ್ನು ಪಡೆದಿರುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನು ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದ ವಿಷಯವೇ. ಇದಿಷ್ಟರನ್ನು ತನ್ನ 4 ಸಹೋದರ ಪಾಂಚಾಲಿ ಸಹಿತ ಮತ್ತೊಂದು ಸರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವದ ಬಲದಿಂದ ನಿನಗಿಂತಲೂ ಮೊದಲೇ ಅಲ್ಲಿಗೆ ಬಂದೆ. ನಾನು ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲ ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ತಾನೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಡದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಇಚ್ಛೆಯಿಂದ ಹೋಗಬೇಕೆ ಬಂದೆನು ಸುಯೋಧನ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಒಂದು ವೇಳೆ ಸಿಕ್ಕಿಬಿದ್ದರೆ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿತಿರೋದೆಂಬುದು ನಾನು ಮರ್ತಿಲ್ಲ. ನೀನು ಮರೆಯಬೇಡ ಸುಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗವಯವ ನಿತ್ಯ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ ಸ್ವಭಾವದ ತಾಳು. ಏನು ನಿನ್ನಯ ನೀಲ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮರ ಕೇಳೋ, ಪರಮ ಕುಪೋಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ, ಹಗೆಗಳನ್ನು ಗೀಡಾಗಿಸದೆ ಯೋಗ ನಿದ್ರನು ಜಾಗೃತನಾಗೋ. ಹಗೆಗಳನ್ನು ಗೀಡಾಗಿಸದೆ ಯೋಗ ನಿದ್ರನು ಜಾಗೃತನಾಗೋ. ಪರಮಾತ್ಮ ವಾಸುದೇವ. ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ. ಪರಮಾತ್ಮ ವಾಸುದೇವ ಜನಾರ್ದನ, ಪರಮಾತ್ಮ ವಾಸುದೇವ ಜನಾರ್ದನ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ವಾಸುದೇವ ಪರಮಾತ್ಮ.
ಯುಗ ಯುಗದ ಪರ್ಯಂತವು ನೀನೆ ನಗು ನಗುತ್ತಲೆ ಈ ಜಗವ ಬೆಳಗಿದೆ ಭೃಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡುವ ತಂದೆ ಭೃಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡುವ ತಂದೆ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸಲೋಕದ ಭವ ಬಂಧನ ನಿಗಿಸಲೋಕದ ಭವ ಬಂಧನ ವಾಸುದೇವ ಪರಮಾತ್ಮ ಜನಾರ್ದನ ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಅನ್ನುತ್ತ ವೇಳೆಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯಲ್ಲಿಗೆ ದ್ರೌಪದಿಯು ಅಪಮಾನವು ಸಹಿಸದೆ ಮೊರೆ ಇಡಲು ಸರಿತಿದೆ ಬಂದು ಕಾಯ್ದೆ ನೀನಂ ಇಂದು ಮೌನವೇ ಜನಾರ್ದನ ವಸುದೇವ ಪರಮಾತ್ಮ ಸರಿತಿದೆ ಬಂದು ಕಾಯ್ದೆ ನೀನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸಲೋಕದ ಭವ ಬಂಧನ ನಿಗಿಸಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಪಾರ್ಥ, ಯಾವಾಗ ಬಂದು ಸಮಾಚಾರವೇನು? ನನ್ನ ಶರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದವೇ ನಿನ್ನ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಕುರುನಂದನ, ಯಾವಾಗ ಬಂದೆ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಕುರುಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲವೇ ಭಾವ? ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ಎಚ್ಚರನಾಗದೇ ಇದ್ದ ನೀನು ಈಗ ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದ್ದೀಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಅದು ಹಾಗಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಪಾಂಡವರೋಳ್ ಸಂಗ್ರಾಮವ ನಿಶ್ಚಯಿಸಿ ಕೃಷ್ಣ ಭಾವ, ಗುರು ಪಾಂಡವರೋಳ್ ಸಂಗ್ರಾಮವ ನಿಶ್ಚಯಿಸಿ ಬಂದಿಹೇನಾ ನಿನ್ನ ಬಳಿಗೆ, ಸಮರ ಸಹಾಯವಪೇಕ್ಷಿಸಲು ಮಾಧವ. ಕೃಷ್ಣ ಬೋರ್ಗರಿವ
ಪಾಂಡವರಿಗೂ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಯುದ್ಧವೇ? ಬಾವ, ಯುದ್ಧ ಬೇಡ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಬಾವ, ಯುದ್ಧ ಬೇಡ, ನನ್ನ ಮಾತನ್ನು ಕೇಳು. ಭರತ ಕಂಡ ಪ್ರಳಯದಿಂದ ಲಾಭವ್ಯ ಸಂತಾಪ ದುರಿತ ಬೇಡವು ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಅರ್ಜುನ, ಬಾವ, ನನ್ನ ಮಾತನ್ನು ಕೇಳು. ಬೇಡ, ಸದೆಯರಲ್ಲಿ ದ್ರೋಹವೆಸಗಿ ಭೂಮಿ ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂಧು ಬಳಗರ ರಕ್ತದಿಂದ ಬಂಧು ಬಳಗರ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ದುರಿತ ಬೇಡವು ಈ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿದಾಡುವರು ಬೇಡ ಭಾವ, ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಮೊದಲು ನಿನ್ನ ಉಪದೇಶವನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಮುಕುಂದ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ, ನೀನೂ ಸಹ ಈ ಯಾದವನ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿದ್ದರಿಂದ ನಮಗೆ ನೀನೇ ಸಹಾಯ ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ.
ಮೊದಲು ಯಾರು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ಹೀರನು, ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸದಂತಾಗುವುದು ಮುಕುಂದ. ದುರ್ಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಗಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನಲ್ಲವೇ? ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ವಿದ್ದ ವಿಮುಖನು ನಿರಸಕ್ತನಾದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತ್ರನಾದ ಈ ಕಪಟಿ ಕೃಷ್ಣನಿಂದ ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಬಾಬಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಬಲೆ ಬಾಬಾ ಬಲೆ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿದೆಯಾ. ನಡೆಯಲಿ ನಡೆಯಲಿ, ನಿನ್ನ ಪಾದ್ಯಾಂತದಲ್ಲಿ ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ ಬಾವಾ ನಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವ ಪಕ್ಷಪಾತಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿದವನೆಂದು ಭಾವಿಸಿದೆಯಾ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಾವಾ, ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೇ, ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕವನ್ನು ಸಹಿಸಲಾರ, ರಣದೋಲ್ ಆಯುಧಂ ಧರಿಸದಿರೇ, ರಣದೋಲ್ ಆಯುಧಂ ಧರಿಸದಿರೇ. ಪಾಪ ಪಾಂಡವರಣದೆಂತು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ, ಕೃಷ್ಣ, ಬಾವಾ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಕಾದಾಡುವುದರಿಂದ ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಇನ್ನು ನಿನ್ನ ಮಿಲನ ಮುಂದೊದಗುವ ಸಂಗ್ರಾಮದಲ್ಲಿ ಆಗ ತೋರುವೆ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಬಾವಾ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗೂ ತಪ್ಪಿ ನಡೆಯಲಾರೆ. ಅದು ರಣರಂಗದಲ್ಲಿ ತಾನೇ ನಡೆಯುವುದು. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಪಾರ್ಥ, ಸುಯೋಧನ, ಇನ್ನು ನಿನ್ನ ಮುಖಾವಲೋಕನ ಮುಂದೊದಗುವ ಸಂಗ್ರಾಮದಲ್ಲಿ, ಅದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ರಣಭೂಮಿಯಲ್ಲಿ ಸಂಧಿಸುವೆನು.
ನನ್ನ ಇದ್ದ ಆ ರಣರಂಗದಲ್ಲೇ ತೋರುವೇನು. ನಡೆ ಸುಯೋಧನ, ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಹೇಗೆ ಶ್ರೇಷ್ಠನು, ನನ್ನ ಪ್ರಾಣಸಕನು, ಭಗವಾನ್ ವಾಸುದೇವನಾದ ನನ್ನ ಸಾರ್ಥಿ ಆಗಲು ಸಮ್ಮತಿಸಿದನು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ನನ್ನ ದ್ವಾರಿಕೆ ಯಾತ್ರೆಯು ಸಫಲವಾಯಿತು. ದೇವಕಿ ವರ ನಂದನ ಭವಜನಯನ ನಮಿಪೆ ಮಾಧವ ದೇವಕಿ ವರ ನಂದನ. ನಂದ ಗೋಕುಲ ಮುಂದಾದ ಮಧುರ ನಂದ ಗೋಕುಲ ಮುಂದಾದ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ. ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಎನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಬಂದು ಎನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಮದಾಯಿತೋ, ನಮ್ಮ ಬಾಳಿನ ಆನಂದ ಬೆಳಕಾಯಿತೋ. ಐವರ ಅಭಿಮಾನ ನಮದಾಯಿತೋ, ನಮ್ಮ ಬಾಳಿನ ಆನಂದ ಬೆಳಕಾಯಿತೋ. ಇನ್ನು ಪರದೈವ ಬೇರಿಲ್ಲ ಏನಾಯಿತೋ, ಇನ್ನು ಪರದೈವ ಬೇರಿಲ್ಲ ಏನಾಯಿತೋ. ನಮಿಪೆ ಮಾಧವ ದೇವಕಿ ವರ ನಂದನ ಭವಜನಯನ ನಮಿಪೆ ಮಾಧವ ದೇವಕಿ ವರ ನಂದನ ದೇವಕಿ ವರ ನಂದನ ದೇವಕಿ ವರ ನಂದನ. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಸ್ವರಾಜ್ಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲೋ. ಹರಿತವಾದ ಖಡ್ಗವನ್ನು ಬಿಸಿದಿಟ್ಟು ಹೋರಿಯನ್ನು ಆಶ್ರಯಿಸುವ ಮಂದಮತಿಯಂತೆ ರಣದುರಂಗದಲ್ಲಿ ಮೆರೆಯುವ ಅಣ್ಣ ಬಲರಾಮ ಅಕ್ಷೋಭಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ವಿದ್ಧ ವಿಮುಖನು ನಿರಸ್ತ್ರನಾದ ನನ್ನನ್ನೇಕೆ ಕೋರಿಕೊಂಡೆ ಪಾರ್ಥ? ಹೌದು ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನೇ ಅಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ಸಾರ್ಥಿಯಾಗು. ನಿರ್ಗತಿಕರ ಗತಿಯು ರಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥ ಮಾರ್ಗವನ್ನೇ ನಿಯಮಿಸು. ನಿನ್ನ ವರದ ಹಸ್ತವು ರಥಾಶ್ವಗಳ ರುಜ್ಜುಗಳು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅದೇ ಅಲ್ಲದೆ ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನೆಲೆಯುವುದು. ನೀತಿಯ ಪಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯ ಚಿರುಪಟದಲ್ಲಿ ಪುಣ್ಯವು ಪ್ರತಿಷ್ಠಿತೆಯಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿವೆಯಲ್ಲ, ಅಂತಹ ದೈವತ್ವ ನನ್ನಲ್ಲೇನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಇಂದ್ರಜಲವೇಕೆ? ಮಾಧವ ನಿನ್ನಯ ದಯದಿ ತೆರಿ ಮಾಧವ ನಿನ್ನಯ ದಯದಿ ಬಂದುವೆ ನಾ ಜಯವ ಭಯವಿಲ್ಲದ ಜಗದಿ ಬಂದುವೆ ನಾ ಜಯವ ಭಯವಿಲ್ಲದ ದುಡದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ
ಮಾಧವ ನಿನ್ನಯ ದಯದಿ ರವೇತಕ್ಕೆ ವಿಜಯ ವಿಜಯ ರವೇತಕ್ಕೆ ವಿಜಯ ಹಿಡಿಯಳು ಗಾಂಡೀವ ಎದೆಗೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುತ್ತೀರನಿ ಎದೆಗೆಡದಿರು ಜೋಕೆ ಕಡುತ್ತೀರನಿ ನೆನದಿ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ದಾಸ ನಿನ್ನದು ಸಾಧಿಸುವವ ನಾನು ದಾಸ ನಿನ್ನದು ಸಾಧಿಸುವವ ನಾನು ದಾಸ ನಿನ್ನನ್ನು ಸಾಧಿಸುವವ ನಾನು ಮಾಧವ ನಿನ್ನಯ ದಯದೇ ಪತನ ನಿನ್ನಿತವ ಸತತವು ನಾ ಬಯಸಿ ನನವರತವು ನಿನ್ನ ಬಿಡದಲೆ ಪರವೇ ತನು ಮಾನವ ಪಾತ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಫಲ್ಗುಣ ಕೃಷ್ಣ ಪಾರ್ಥ, ಒಳ್ಳೆಯ ಮಾತುಗಳಿಂದಲೇ ನಿನ್ನನ್ನು ರಥ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮಜನಿಗೆ ತಿಳಿಸು. ಆಗಬಹುದು ಪರಮಾತ್ಮ.